ಮೈಸೂರು ಲೋಕಾಯುಕ್ತದ ಈ ಹಿಂದೆ ಎಸ್ ಪಿ ಆಗಿದ್ದಂತಹ ಸಜಿತ್ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ. ಈಗ ಸದ್ಯ ಏನು ಬೂಡಾದಲ್ಲಿ ನಡೆದಿರುವಂತಹ ಹಗರಣದ ಕುರಿತು ಜೊತೆಗೆ ಸಚಿತ್ ಅವರ ಪಾತ್ರದ ಕುರಿತು ಸ್ನೇಹಮಯಿ ಕೃಷ್ಣ ಅವರು ಡಿ ಜಿ ಅವರಿಗೆ ದೂರನ್ನು ಕೊಡ್ತಾ ಇದ್ದಾರೆ. ಆ ದೂರಿನ ಹಿನ್ನೆಲೆಯನ್ನು ಜೊತೆಗೆ ಸಜಿತ್ ಅವರ ಪಾತ್ರ ಇದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಲೋಕಾಯುಕ್ತ ಎಸ್ ಪಿ ಅವರು ಯಾವ ವಿಚಾರ ಅದೇ ಈ ಹಿಂದೆ ಸಜಿತ್ ಅವರು ಏನು ಮಾಡಿದರು ಅಂತೇಳಿ ಅವರು ಡಿ ಜಿ ಅವರಿಗೆ ಪತ್ರ ಕೊಡ್ತಾ ಇದ್ದಾರೆ. ಅವರ ಪಾತ್ರ ಏನು ಸರ್ ಇದರಲ್ಲಿ? ಸರ್, ಮೈಸೂರು ಲೋಕಾಯುಕ್ತದಲ್ಲಿ 50 ಅನುಪಾತದಲ್ಲಿ ನಿವೇಶನ ಹೆಸರಿನಲ್ಲಿ ಏನು ಅಕ್ರಮ ನಡೆದಿದೆ ಅದರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದಂಥ ಮೈಸೂರು ಲೋಕಾಯುಕ್ತರು ಹಲವಾರು ದಾಖಲೆಗಳನ್ನು ಸಂಗ್ರಹ ಮಾಡಿ ಸುಮಾರು 700 ಪುಟಗಳ ದಾಖಲೆಯೊಂದಿಗೆ ವರದಿಯನ್ನು ಕೊಟ್ಟಿದ್ದರು. ಆ ವರದಿ ಆಧಾರದ ಮೇಲೆ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ದರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಮೇಲೆ ದಾಳಿಯನ್ನು ನಡೆಸಿ ಹಲವಾರು ದಾಖಲೆಯನ್ನು ವಶಪಡಿಸಿಕೊಂಡು ಮುಂದಿನ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಅವರು ಯೋಜನೆಯನ್ನು ರೂಪಿಸಿದರು. ಈ ವಿಚಾರನ ಏನು ಹಿಂದೆ ಇದನ್ನು ಮೈಸೂರು ಲೋಕಾಯುಕ್ತ ಎಸ್ ಪಿ ಸಜಿತ್ರವರು ಸಚಿವರಾದ ಭೈರತಿ ಸುರೇಶರಿಗೆ ಮಾಹಿತಿ ನೀಡಿದ್ರಿಂದ ಸಚಿವ ಭೈರತಿ ಸುರೇಶರವರು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ಮೈಸೂರು ಲೋಕಾಯುಕ್ತ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಂಥ ಕೆಲವು ಕಡತಗಳನ್ನ ತೊಗೊಂಡೋಗಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಒಂದು ತನಿಖೆ ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ ದೂರನ್ನು ಕೊಟ್ಟಿದ್ದೀನಿ. ಅಂದರೆ ಸಚಿತ್ ಅವರು ಸಚಿವರಿಗೆ ಸಹಕರಿಸಿದ ಕಾರಣ ಏನಿರ್ಬೋದು ಸರ್ ಅಂತ? ಸರ್, ಅದೇ ಅವರ ಒಂದು ಉಪಕಾರದ ಹಿನ್ನೆಲೆಯಲ್ಲಿ ಏನು ಸಜಿತ್ ಅವರು ಈ ರೀತಿ ಸಹಕರಿಸಿದರೆ ಆ ಕಾರಣದಿಂದಲೇ ಲೋಕಾಯುಕ್ತದಲ್ಲಿ ಎಸ್ ಪಿ ಆಗಿದ್ದಂಥ ಸಜಿತ್ ಅವರು ಕೆಲವು ತಿಂಗಳಾಗಿದ್ರು ಕೂಡ ಕೂಡಲೇ ಅವರನ್ನ ಬೆಂಗಳೂರಿನ ಆಯಾಕಟ್ಟಿಗೆ ವರ್ಗಾವಣೆ ಮಾಡಿ ಅಲ್ಲಿ ಅವರ ಉಪ ಪೊಲೀಸ್ ಆಯುಕ್ತರು ನೇಮಕ ಮಾಡಿದ್ದಾರೆ. ಅಲ್ಲಿ ಒಳ್ಳೆ ಆದಾಯ ಗಳಿಸ್ಬೋದು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಕೇಳ್ಕೊಂಡಿರೋ ಸಹಿತ ಹಾಗಾಗಿ ಅವ್ರನ್ನ ಅಲ್ಲಿಗೆ ಒಂದು ನೇಮಕ ಮಾಡಿದ್ದಾರೆ. ಅಂದರೆ ಒಂದು ಲಾಭವನ್ನು ಪಡೆಯುವ ದುರುದ್ದೇಶದಿಂದ ಸಜಿತ್ ಅವರು ತಮ್ಮ ಕರ್ತವ್ಯಕ್ಕೆ ವಿರುದ್ಧ ನಡ್ಕೊಂಡು ಕಡತಗಳನ್ನ ತಗೊಂಡು ಹೋಗೋದಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿದೆ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೆ. ಯಾವ್ಯಾವ ಕಡತಗಳು ತೆಗೆದುಕೊಂಡಿದ್ದಾರೆ, ಜೊತೆಗೆ ಏನೆಲ್ಲ ಅಕ್ರಮಗಳಾಗಿದೆ ಸರ್ ಇದರಲ್ಲಿ? ಸರ್, ಅದು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ದಾಖಲೆಗಳ ಕಡತಗಳನ್ನ ಯಾವ ಕಾರಣಕ್ಕೆ ತೊಗೊಂಡೋಗಿದ್ದಾರೆ. ತೊಗೊಂಡೋಗ್ಬೇಕಾದ್ರೆ ಲಿಖಿತವಾಗಿ ಇವ್ರು ಕೊಟ್ಟಿದ್ದಾರೆ. ಆ ದಾಖಲೆಗಳ ಇದರಲ್ಲಿ ಏನೋ ನಾಶ ಮಾಡಿದಾರ ಮತ್ತು ಈಗಾಗಲೇ ಚರ್ಚೆಯಲ್ಲಿ ಇರತಕ್ಕಂಥ ಆ ಒಂದು ಏನು ಪಾರ್ವತಿಯವರು ಬರೆದಿರೋ ಪತ್ರದಲ್ಲಿ ವೈಟ್ನರ್ ಹಾಕಿರೋದು ಅದನ್ನು ಯಾರು ಹಾಕಿದ್ದಾರೆ, ಯಾವಾಗ ಹಾಕಿದ್ದಾರೆ, ಇದೆಲ್ಲವೂ ಕೂಡ ತನಿಖೆ ನಡೆದ್ರೆ ಗೊತ್ತಾಗುತ್ತೆ. ಇದೆಲ್ಲ ಹಿಂದೆ ಭೈರತಿ ಸುರೇಶ್ ಅವರು ಮತ್ತು ಲೋಕಾಯುಕ್ತ ಎಸ್ ಪಿ ಆಗಿದ್ದಂಥ ಸಜಿತ್ರವ್ರ ಪಾತ್ರ ಎಷ್ಟರ ಮಟ್ಟಿಗಿದೆ, ಅವರು ಯಾವ ರೀತಿ ಅಪರಾಧ ಕೃತ್ಯ ಮಾಡಿದರೆ ಅವೆಲ್ಲ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ. ಯಾರೋ ದೂರು ಕೊಟ್ಟಿದ್ರೆ ಸರ್ ಅಥವಾ ಲೋಕಾಯುಕ್ತದವರೇ ಏನು ನಡೀತಾ ಇರೋದು ಹಗರಣ ಕುರಿತು ಮಾಹಿತಿಗಳ ಸಂಗ್ರಹ ಮಾಡಿದರೆ ಹೇಗೆ ಸರ್ ಎಲ್ಲಿ ಬೂಡ ವಿಚಾರವಾಗಿ ಸರ್? ಸರ್, ನನಗೆ ಬಂದ ಮಾಹಿತಿ ಪ್ರಕಾರ ಏನು ಹಿಂದೆ ಹಲವಾರು ಮಾಧ್ಯಮಗಳ ಮುಂದೆ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಬಹುಶಃ ಅವರು ಸ್ವತಃ ದಾಖಲೆ ಸಂಗ್ರಹ ಮಾಡಿ ಅಥವಾ ಬೇರೆ ಯಾರೋ ದೂರು ಕೊಟ್ಟರೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಲೋಕಾಯುಕ್ತದವರಿಗೆ ಮೈಸೂರಿಂದ ವರದಿಯನ್ನು ಕೊಟ್ಟಿದ್ದರು ಅಂತ ನಿಜ. ಆ ವರದಿ ಆಧಾರ ಸರ್ಚ್ ವಾರೆಂಟ್ ಕೂಡ ಪಡೆದಿರೋ ಅನ್ನೋದು ಕೂಡ ನಿಜ. ಹಾಗಾಗಿ ಎಲ್ಲ ತನಿಖೆ ನಡೆಸಿದ ನಂತರ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ಏಕಾಏಕಿ ಬಂದು ಡಾಕ್ಯುಮೆಂಟ್ ರಿಸರ್ವ್ ತೊಗೊಂಡೋಗಿದ್ದಾರೆ ಅಥವಾ ಆರೋಪನ ಇರೋದಿಲ್ಲ, ನಿಮಗೆ ಖಚಿತತೆ ಇದೆ ಸರ್ ಇದ್ರ ಬಗ್ಗೆ ಅಂತ? ಸರ್, ಖಚಿತ ಮಾಹಿತಿ ಇರೋದ್ರೆ ನಾನು ದೂರು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಸತ್ಯಾಂಶ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಸಚಿತ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಎಸ್ ಪಿ ಅವರು, ಲೋಕಾಯುಕ್ತ ಎಸ್ ಪಿ? ಹೌದು ಸರ್, ಅವರು ಭಾಗಿಯಾಗಿದ್ದಾರೆ. ಸಚಿವ ಭೈರತಿ ಸುರೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ದೂರನ್ನು ಕೊಟ್ಟಿದ್ದೀನಿ. ಇದಿಷ್ಟು ದೂರದಾರದಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಈ ಹಿಂದೆ ಏನು ಲೋಕಾಯುಕ್ತ ಎಸ್ ಪಿ ಆಗಿದ್ದಂತಹ ಸಜಿತ್ ಅವರು ದಾಖಲೆಗಳೆಲ್ಲ ತೆಗೆದುಕೊಂಡು ಹೋಗುವಲ್ಲಿ ಭೈರತಿ ಸುರೇಶ್ ಅವರಿಗೆ ಸಾಕಷ್ಟು ಸಹಕರಿಸಿದ್ದಾರೆ. ಜೊತೆಗೆ ಯಾವಾಗ ಸರ್ಚ್ ವಾರೆಂಟ್ ಇಶ್ಯೂ ಆಯಿತು ಆ ಸಂದರ್ಭದಲ್ಲಿ ಆ ವಿಚಾರವನ್ನು ಭೈರತಿ ಸುರೇಶ್ ಅವರಿಗೆ ತಿಳಿಸಿ ತದನಂತರ ಭೈರತಿ ಸುರೇಶ್ ಅವರು ಕೂಡ ದಿಢೀರನೆ ಮೈಸೂರಿಗೆ ಬಂದು ಹೆಲಿಕಾಪ್ಟರ್ನಲ್ಲಿ ಸಾಕಷ್ಟು ದಾಖಲಾತಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ವೈಟ್ನರ್ ಕೂಡ ಆ ಸಂದರ್ಭದಲ್ಲೇ ಆಗಿರುವಂಥದ್ದು ಅಂತೇಳಿ ಈಗಾಗಲೇ ಗಂಭೀರವಾದಂಥ ಆರೋಪನ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ವಿಚಾರವಾಗಿ ಈಗಾಗಲೇ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಮಹಾನಿರೀಕ್ಷಕರು ಕೂಡ ಜೊತೆಗೆ ಪೊಲೀಸ್ ನಿರೀಕ್ಷಕರು ಕೂಡ ಒಂದು ದೂರನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಲ್ಲಿ ಕನ್ನಡ. ಮೈಸೂರು ಲೋಕಾಯುಕ್ತದ ಈ ಹಿಂದೆ ಎಸ್ ಪಿ ಆಗಿದ್ದಂತಹ ಸಜಿತ್ ವಿರುದ್ಧ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ. ಈಗ ಸದ್ಯ ಏನು ಬೂಡಾದಲ್ಲಿ ನಡೆದಿರುವಂತಹ ಹಗರಣದ ಕುರಿತು ಜೊತೆಗೆ ಸಚಿತ್ ಅವರ ಪಾತ್ರದ ಕುರಿತು ಸ್ನೇಹಮಯಿ ಕೃಷ್ಣ ಅವರು ಡಿ ಜಿ ಅವರಿಗೆ ದೂರನ್ನು ಕೊಡ್ತಾ ಇದ್ದಾರೆ. ಆ ದೂರಿನ ಹಿನ್ನೆಲೆಯನ್ನು ಜೊತೆಗೆ ಸಜಿತ್ ಅವರ ಪಾತ್ರ ಇದರ ಬಗ್ಗೆ ಮಾತಾಡೋದ್ರ ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡ್ತಾ ಹೋಗ್ತೀನಿ. ಸರ್, ಲೋಕಾಯುಕ್ತ ಎಸ್ ಪಿ ಅವರು ಯಾವ ವಿಚಾರ ಅದೇ ಈ ಹಿಂದೆ ಸಜಿತ್ ಅವರು ಏನು ಮಾಡಿದರು ಅಂತೇಳಿ ಅವರು ಡಿ ಜಿ ಅವರಿಗೆ ಪತ್ರ ಕೊಡ್ತಾ ಇದ್ದಾರೆ. ಅವರ ಪಾತ್ರ ಏನು ಸರ್ ಇದರಲ್ಲಿ? ಸರ್, ಮೈಸೂರು ಲೋಕಾಯುಕ್ತದಲ್ಲಿ 50 ಅನುಪಾತದಲ್ಲಿ ನಿವೇಶನ ಹೆಸರಿನಲ್ಲಿ ಏನು ಅಕ್ರಮ ನಡೆದಿದೆ
ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದಂಥ ಮೈಸೂರು ಲೋಕಾಯುಕ್ತರು ಹಲವಾರು ದಾಖಲೆಗಳನ್ನು ಸಂಗ್ರಹ ಮಾಡಿ ಸುಮಾರು 700 ಪುಟಗಳ ದಾಖಲೆಯೊಂದಿಗೆ ವರದಿಯನ್ನು ಕೊಟ್ಟಿದ್ದರು. ಆ ವರದಿ ಆಧಾರದ ಮೇಲೆ ಸರ್ಚ್ ವಾರೆಂಟ್ ಕೂಡ ಪಡೆದಿದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಮೇಲೆ ದಾಳಿಯನ್ನು ನಡೆಸಿ ಹಲವಾರು ದಾಖಲೆಯನ್ನು ವಶಪಡಿಸಿಕೊಂಡು ಮುಂದಿನ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಅವರು ಯೋಜನೆಯನ್ನು ರೂಪಿಸಿದರು. ಈ ವಿಚಾರನ ಏನು ಹಿಂದೆ ಇದನ್ನು ಮೈಸೂರು ಲೋಕಾಯುಕ್ತ ಎಸ್ ಪಿ ಸಜಿತ್ರವರು ಸಚಿವರಾದ ಭೈರತಿ ಸುರೇಶರಿಗೆ ಮಾಹಿತಿ ನೀಡಿದ್ರಿಂದ ಸಚಿವ ಭೈರತಿ ಸುರೇಶರವರು ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ಮೈಸೂರು ಲೋಕಾಯುಕ್ತ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಇದ್ದಂಥ ಕೆಲವು ಕಡತಗಳನ್ನ ತೊಗೊಂಡೋಗಿದ್ದಾರೆ. ಹೀಗಾಗಿ ಇದರ ಬಗ್ಗೆ ಒಂದು ತನಿಖೆ ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಿಗೆ ದೂರವಾಣಿಯನ್ನು ಕೊಟ್ಟಿದ್ದೀನಿ. ಅಂದರೆ ಸಚಿತ್ ಅವರು ಸಚಿವರಿಗೆ ಸಹಕರಿಸಿದ ಕಾರಣ ಏನಿರ್ಬೋದು ಸರ್ ಅಂತ? ಸರ್ ಅದೇ ಅವರ ಒಂದು ಉಪಕಾರದ ಹಿನ್ನೆಲೆಯಲ್ಲಿ ಏನು ಸಜಿತ್ ಅವರು ಈ ರೀತಿ ಸಹಕರಿಸಿದರೆ ಆ ಕಾರಣದಿಂದಲೇ ಲೋಕಾಯುಕ್ತದಲ್ಲಿ ಎಸ್ ಪಿ ಆಗಿದ್ದಂಥ ಸಜಿತ್ ಅವರು ಕೆಲವು ತಿಂಗಳಾಗಿದ್ದರೂ ಕೂಡ ಕೂಡಲೇ ಅವರನ್ನ ಬೆಂಗಳೂರಿನ ಆಯಾ ಕಟ್ಟೆಗೆ ವರ್ಗಾವಣೆ ಮಾಡಿ ಅಲ್ಲಿ ಅವರನ್ನ ಉಪ ಪೊಲೀಸ್ ಆಯುಕ್ತರು ನೇಮಕ ಮಾಡಿದ್ದಾರೆ. ಅಲ್ಲಿ ಒಳ್ಳೆ ಆದಾಯ ಗಳಿಸ್ಬೋದು ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ಕೇಳ್ಕೊಂಡಿರೋ ಸಹಿತ ಹಾಗಾಗಿ ಅವ್ರನ್ನ ಅಲ್ಲಿಗೆ ಒಂದು ನೇಮಕ ಮಾಡಿದ್ದಾರೆ. ಅಂದರೆ ಒಂದು ಲಾಭವನ್ನು ಪಡೆಯುವ ದುರುದ್ದೇಶದಿಂದ ಸಜಿತ್ ಅವರು ತಮ್ಮ ಕರ್ತವ್ಯಕ್ಕೆ ವಿರುದ್ಧ ನಡ್ಕೊಂಡು ಕಡತಗಳನ್ನ ತಗೊಂಡು ಹೋಗೋದಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೆ. ಯಾವ್ಯಾವ ಕಡತಗಳು ತೆಗೆದುಕೊಂಡಿದ್ದಾರೆ, ಜೊತೆಗೆ ಏನೆಲ್ಲ ಅಕ್ರಮಗಳಾಗಿದೆ ಸರ್ ಇದರಲ್ಲಿ? ಸರ್ ಅದು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ದಾಖಲೆಗಳ ಕಡತಗಳನ್ನ ಯಾವ ಕಾರಣಕ್ಕೆ ತೊಗೊಂಡೋಗಿದ್ದಾರೆ. ತೊಗೊಂಡೋಗ್ಬೇಕಾದ್ರೆ ಲಿಖಿತವಾಗಿ ಇವ್ರು ಕೊಟ್ಟಿದ್ದಾರೆ. ದಾಖಲೆಗಳ ಇದರಲ್ಲಿ ಏನೋ ನಾಶ ಮಾಡಿದಾರಾ ಮತ್ತು ಈಗಾಗಲೇ ಚರ್ಚೆಯಲ್ಲಿ ಇರತಕ್ಕಂಥ ಆ ಒಂದು ಏನು ಪಾರ್ವತಿಯವರು ಬರೆದಿರೋ ಪತ್ರದಲ್ಲಿ ವೈಟ್ನರ್ ಹಾಕಿರೋದು ಅದನ್ನು ಯಾರು ಹಾಕಿದ್ದಾರೆ, ಯಾವಾಗ ಹಾಕಿದ್ದಾರೆ, ಇದೆಲ್ಲವೂ ಕೂಡ ತನಿಖೆ ನಡೆದ್ರೆ ಗೊತ್ತಾಗುತ್ತೆ. ಇದೆಲ್ಲ ಹಿಂದೆ ಭೈರತಿ ಸುರೇಶ್ ಅವರು ಮತ್ತು ಲೋಕಾಯುಕ್ತ ಎಸ್ ಪಿ ಆಗಿದ್ದಂಥ ಸಜಿತ್ರವ್ರ ಪಾತ್ರ ಎಷ್ಟರ ಮಟ್ಟಿಗಿದೆ, ಅವ್ರು ಯಾವ ರೀತಿ ಅಪರಾಧ ಕೃತ್ಯ ಮಾಡಿದರೆ ಅವೆಲ್ಲ ಕೂಡ ತನಿಖೆ ನಂತರ ಗೊತ್ತಾಗುತ್ತೆ. ಯಾರೋ ದೂರು ಕೊಟ್ಟಿದ್ರೆ ಸರ್ ಅಥವಾ ಲೋಕಾಯುಕ್ತದವರೇ ಏನು ನಡೀತಾ ಇರೋದು ಹಗರಣ ಕುರಿತು ಮಾಹಿತಿಗಳ ಸಂಗ್ರಹ ಮಾಡಿದರೆ ಹೇಗೆ ಸರ್ ಗೂಢ ವಿಚಾರವಾಗಿ ಸರ್? ಸರ್ ನನಗೆ ಬಂದ ಮಾಹಿತಿ ಪ್ರಕಾರ ಏನು ಹಿಂದೆ ಹಲವಾರು ಮಾಧ್ಯಮಗಳ ಮುಂದೆ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಬಹುಶಃ ಅವರು ಸ್ವತಃ ದಾಖಲೆ ಸಂಗ್ರಹ ಮಾಡಿ ಅಥವಾ ಬೇರೆ ಯಾರೋ ದೂರು ಕೊಟ್ಟರೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಒಟ್ಟಿನಲ್ಲಿ ಎಲ್ಲ ಮಾಹಿತಿಗಳು ಸಂಗ್ರಹ ಮಾಡಿ ಲೋಕಾಯುಕ್ತದವರಿಗೆ ಮೈಸೂರಿಂದ ವರದಿಯನ್ನು ಕೊಟ್ಟಿದ್ದರು ಅಂತ ನಿಜ. ಆ ವರದಿ ಆಧಾರ ಸರ್ಚ್ ವಾರೆಂಟ್ ಕೂಡ ಪಡೆದಿರೋ ಅನ್ನೋದು ಕೂಡ ನಿಜ. ಹಾಗಾಗಿ ಎಲ್ಲ ತನಿಖೆ ನಡೆಸಿದ ನಂತರ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ. ಏಕಾಏಕಿ ಬಂದು ಡಾಕ್ಯುಮೆಂಟ್ ರಿಸರ್ವ್ ತೊಗೊಂಡೋಗಿದ್ದಾರೆ ಅಥವಾ ಆರೋಪನ ಇರೋದಿಲ್ಲ, ನಿಮಗೆ ಖಚಿತತೆ ಇದೆ ಸರ್ ಇದ್ರ ಬಗ್ಗೆ ಅಂತ? ಸರ್ ಖಚಿತ ಮಾಹಿತಿ ಇರೋದ್ರೆ ನಾನು ದೂರು ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಸತ್ಯಾಂಶ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ. ಸಚಿತ್ ಅವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇಲ್ದಲೇ ಎಸ್ ಪಿ ಅವರು ಲೋಕಾಯುಕ್ತ ಎಸ್ ಪಿ? ಹೌದು ಸರ್, ಅವರು ಭಾಗಿಯಾಗಿದ್ದಾರೆ. ಸಚಿವ ಭೈರತಿ ಸುರೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ ದೂರನ್ನು ಕೊಟ್ಟಿದ್ದೀನಿ. ಇದಿಷ್ಟು ದೂರದಾರದಂತಹ ಸ್ನೇಹವೇ ಕೃಷ್ಣ ಅವರ ಮಾತುಗಳು. ಈ ಹಿಂದೆ ಏನು ಲೋಕಾಯುಕ್ತ ಎಸ್ ಪಿ ಆಗಿದ್ದಂತಹ ಸಜಿತ್ ಅವರು ದಾಖಲೆಗಳೆಲ್ಲ ತೆಗೆದುಕೊಂಡು ಹೋಗುವಲ್ಲಿ ಭೈರತಿ ಸುರೇಶ್ ಅವರಿಗೆ ಸಾಕಷ್ಟು ಸಹಕರಿಸಿದ್ದಾರೆ. ಜೊತೆಗೆ ಯಾವಾಗ ಸರ್ಚ್ ವಾರೆಂಟ್ ಇಶ್ಯೂ ಆಯಿತು ಆ ಸಂದರ್ಭದಲ್ಲಿ ಆ ವಿಚಾರವನ್ನು ಭೈರತಿ ಸುರೇಶ್ ಅವರಿಗೆ ತಿಳಿಸಿ ತದನಂತರ ಭೈರತಿ ಸುರೇಶ್ ಅವರು ಕೂಡ ದಿಢೀರನೆ ಮೈಸೂರಿಗೆ ಬಂದು ಹೆಲಿಕಾಪ್ಟರ್ನಲ್ಲಿ ಸಾಕಷ್ಟು ದಾಖಲಾತಿಗಳು ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ವೈಟ್ನರ್ ಕೂಡ ಆ ಸಂದರ್ಭದಲ್ಲೇ ಆಗಿರುವಂಥದ್ದು ಅಂತೇಳಿ ಈಗಾಗಲೇ ಗಂಭೀರವಾದಂಥ ಆರೋಪನ ಮಾಡ್ತಾ ಇದ್ದಾರೆ. ಈ ಪ್ರಕರಣದ ವಿಚಾರವಾಗಿ ಈಗಾಗಲೇ ಆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪೊಲೀಸ್ ಮಹಾನಿರೀಕ್ಷಕರು ಕೂಡ ಜೊತೆಗೆ ಪೊಲೀಸ್ ನಿರೀಕ್ಷಕರು ಕೂಡ ಒಂದು ಆ ದೂರನ್ನು ಕೊಡೋದಕ್ಕೆ ಈಗಾಗಲೇ ಸಿದ್ಧವನ್ನು ಮಾಡ್ಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಲ್ಲಿ ಬಂದು ಕನ್ನಡ ಮೈಸೂರು.